ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ನಾನು ನೋಡಿಲ್ಲ, ಅದು ಡೀಟೇಲ್ ನನಗೆ ಗೊತ್ತಿಲ್ಲ. ನೋಟಿಸ್ ಏನಿದೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಆ ರೀಸನ್ಸು ನೋಡಿಲ್ಲ. ಅವ್ರು ಕೊಟ್ಟಿದ್ದು ಸರಿನೋ ತಪ್ಪೋ ಅನ್ನೋದು ಕೂಡ ಹೀಗೆ ನಾನು ಹೇಳಲಾರೆ. ಅದನ್ನು ನೋಡಿ ತಿಳ್ಕೊಂಡು ದೆನ್ ನಮ್ಮ ಲಾಯರ್ಸ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಕೇಳಿಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಎರಡನೇದಾಗಿ ಇದು ಎಲ್ಲ ಕಡೆ ಬಿ ಜೆ ಪಿ ನಮ್ಮ ಗವರ್ನರ್ಸು, ಅದು ಕಲ್ಕತ್ತಾ ಆಗಲಿ, ಕರ್ನಾಟಕ ಆಗಲಿ, ಈ ತಮಿಳುನಾಡು ಆಗಲಿ, ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. सर आज गवर्नर का राजीनामे ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. सर आज गवर्नर का प्रोसिक्यूशन परमिशन दिया है सर, आपको क्या रिएक्ट? 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ, ಬಟ್ ಯು ಶುಡ್ ಆಲ್ಸೋ ಲರ್ನ್. ಕ್ಯಾನ್ ಯು ಗೋ ಟು ತಮಿಳ್ನಾಡು ಆ್ಯಂಡ್ ಕ್ಯಾನ್ ಯು ಆಸ್ಕ್ Hindi or English? Will do, sir. Will do. No, you people should not. You should, when you come to Karnataka, at least you should learn Karnataka. ಸರ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದೆಯಾ ಸರ್ ಹೈಕಮಾಂಡ್? What do you have to say? No, this I have not seen the entire details. Even I have not seen the notice. Yeah. And what are the reasons for that? That also I have not seen, because just I am coming from Delhi directly. So I will see what are the reasons why the notice is being given, because as I am seeing last some 7-8 years the BJP government is acting on chief ministers and ministers wherever the other governments are there. So BJP governments, they always harassing, humiliating the chief ministers. But I will see what exact reason is in this. After seeing this detail, I can come back. The opposition is demanding the resignation, sir. No, I don't say on what basis they are asking resignation. And can anybody ask, can I give resignation? So I don't know the reason, and without knowing the reason, if I react, it's not good. ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟದಲ್ಲಿ ಹೈಕಮಾಂಡ್ ರಾಜ್ಯದ ಜೊತೆಗಿದೆಯಾ, ಮುಖ್ಯಮಂತ್ರಿಗಳ ಜೊತೆಗಿದೆಯಾ? ನೋಡಪ್ಪ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ಮೇಲೆ ನೀವು ಅದೇ ಕೇಳೋದು, ನಾ ಏನು ಹೇಳ, ನೀವು ಕೇಳೋದು ಅದೇ, ನಾ ಹೇಳೋದು ಇದೆ. ಥ್ಯಾಂಕ್ ಯು ಸರ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ನಾನು ನೋಡಿಲ್ಲ, ಅದು ಡೀಟೇಲ್ ನನಗೆ ಗೊತ್ತಿಲ್ಲ. ನೋಟಿಸ್ ಏನಿದೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಆ ರೀಸನ್ಸು ನೋಡಿಲ್ಲ. ಅವ್ರು ಕೊಟ್ಟಿದ್ದು ಸರಿನೋ ತಪ್ಪೋ ಅನ್ನೋದು ಕೂಡ ಹೀಗೆ ನಾನು ಹೇಳಲಾರೆ. ಅದನ್ನು ನೋಡಿ ತಿಳ್ಕೊಂಡು ದೆನ್ ನಮ್ಮ ಲಾಯರ್ಸ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಕೇಳಿಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಎರಡನೇದಾಗಿ ಇದು ಎಲ್ಲ ಕಡೆ ಬಿ ಜೆ ಪಿ ನಮ್ಮ ಗವರ್ನರ್ಸು, ಅದು ಕಲ್ಕತ್ತಾ ಆಗಲಿ, ಕರ್ನಾಟಕ ಆಗಲಿ, ಈ ತಮಿಳುನಾಡು ಆಗಲಿ, ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾವು ರಿಯಾಕ್ಟ್ ಮಾಡ್ತೀವಿ. सर आज गवर्नर का ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. सर आज गवर्नर का प्रोसिक्यूशन परमिशन दिया है सर, आपको क्या रिएक्ट? 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ, ಬಟ್ ಯು ಶುಡ್ ಆಲ್ಸೋ ಲರ್ನ್. ಕ್ಯಾನ್ ಯು ಗೋ ಟು ತಮಿಳ್ನಾಡು ಆ್ಯಂಡ್ ಕ್ಯಾನ್ ಯು ಆಸ್ಕ್ Hindi or English? Will do, sir. Will do. No, you people should not. You should, when you come to Karnataka, at least you should learn Karnataka. ಸರ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದೆಯಾ ಸರ್ ಹೈಕಮಾಂಡ್? What do you have to say? No, this I have not seen the entire details. Even I have not seen the notice. And what are the reasons for that? That also I have not seen, because just I am coming from
Delhi directly. So I will see what are the reasons why the notice is being given, because as I am seeing last some 7-8 years, the BJP government is acting on chief ministers and ministers wherever the other governments are there. So BJP governments, they are always harassing, humiliating the chief ministers. But I will see what exact reason is in this. After seeing this detail, I can come The back. opposition is demanding the resignation, sir. No, I don't say on what basis they are asking resignation. And can anybody ask, can I give resignation? So I don't know the reason, and without knowing the reason, if I react, it's not good. ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟದಲ್ಲಿ ಹೈಕಮಾಂಡ್ ರಾಜ್ಯದ ಜೊತೆಗಿದೆಯಾ, ಮುಖ್ಯಮಂತ್ರಿಗಳ ಜೊತೆಗಿದೆಯಾ? ನೋಡಪ್ಪ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ಮೇಲೆ ನೀ ಅದೇ ಕೇಳೋದು, ನಾ ಏನು ಹೇಳ, ನೀ ಕೇಳೋದು ಅದೇ, ನಾ ಹೇಳೋದು ಇದೆ. ಥ್ಯಾಂಕ್ ಯು ಸರ್. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ನಾನು ನೋಡಿಲ್ಲ, ಅದು ಡೀಟೇಲ್ ನನಗೆ ಗೊತ್ತಿಲ್ಲ. ನೋಟಿಸ್ ಏನಿದೆ, ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ, ಆ ರೀಸನ್ಸು ನೋಡಿಲ್ಲ. ಅವ್ರು ಕೊಟ್ಟಿದ್ದು ಸರಿನೋ ತಪ್ಪೋ ಅನ್ನೋದು ಕೂಡ ಹೀಗೆ ನಾನು ಹೇಳಲಾರೆ. ಅದನ್ನು ನೋಡಿ ತಿಳ್ಕೊಂಡು ದೆನ್ ನಮ್ಮ ಲಾಯರ್ಸ್ ಜೊತೆಯಲ್ಲಿ ಕನ್ಸಲ್ಟ್ ಮಾಡಿ ಇದ್ರ ಬಗ್ಗೆ ಏನು ವಿಚಾರ ಇದೆ ಅಂತ ಹೇಳಿ ನಾವು ಕೇಳಿಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಎರಡನೇದಾಗಿ, ಇದು ಎಲ್ಲ ಕಡೆ BJP ನಮ್ಮ ಗವರ್ನರ್ಸು, ಅದು ಕಲ್ಕತ್ತಾ ಆಗಲಿ, ಕರ್ನಾಟಕ ಆಗಲಿ, ಈ ತಮಿಳುನಾಡು ಆಗಲಿ, ಎಲ್ಲೆಲ್ಲಿ ನಾನ್ BJP ಗೌರ್ಮೆಂಟ್ ಇವೆ ಅಲ್ಲೆಲ್ಲ ಕಡೆ ಇಂಥ ಕಿರುಕುಳಗಳು ಜಾಸ್ತಿ ನಡೆದಿವೆ. ಅದಕ್ಕಾಗಿ ಬಟ್ ಅದು ರಿಯಲ್ ಆ ವಿಷಯ ಏನಿದೆ ಅನ್ನತಕ್ಕಂಥದ್ದನ್ನು ತಿಳ್ಕೊಂಡ್ಮೇಲೆ ಮುಂದೆ ನಾನು ರಿಯಾಕ್ಟ್ ಮಾಡ್ತೀನಿ. सर आज गवर्नर का ರಾಜೀನಾಮೆ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ಅವರು. सर आज गवर्नर का प्रोसिक्यूशन परमिशन दिया है सर, आपको क्या रिएक्ट? ನೀವು 7 ಮಂದಿ 7 ಭಾಷೆ ಇರ್ತಾರೆ. ಕನ್ನಡದ ನೀವು ಕಲಿಬೇಕು, ಸ್ವಲ್ಪ ಟ್ರಾನ್ಸ್ಲೇಷನ್ ಮಾಡೋದು. ಅರೆ ಮೇ ಬಿ, ಬಟ್ ಯು ಶುಡ್ ಆಲ್ಸೋ ಲರ್ನ್. ಕ್ಯಾನ್ ಯು ಗೋ ಟು ತಮಿಳ್ನಾಡು ಆ್ಯಂಡ್ ಕ್ಯಾನ್ ಯು ಆಸ್ಕ್ Hindi or English? We'll do, sir. We'll do. No, you people should not. You should, when you come to Karnataka, at least you should learn Karnataka. ಸರ್, ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಜೊತೆಗಿದೆಯಾ ಸರ್ First reaction, sir. What do you have to say? No, this I have not seen the entire details. Even I have not seen the notice. And what are the reasons for that? That also I have not seen, because just I am coming from Delhi directly. So I will see what are the reasons why the notice is being given, because as I am seeing last some 7-8 years, the BJP government is acting on chief ministers and ministers wherever the other governments are there. So BJP governments, they are always harassing, humiliating the chief ministers. But I will see what exact reason is in this. After seeing this detail, I can come back. The opposition is demanding the resignation, sir. No, I don't say on what basis they are asking resignation. And can anybody ask, can I give resignation? So I don't know the reason, and without knowing the reason, if I react, it's not good. ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟದಲ್ಲಿ ಹೈಕಮಾಂಡ್ ರಾಜ್ಯದ ಜೊತೆಗಿದೆಯಾ, ಮುಖ್ಯಮಂತ್ರಿಗಳ ಜೊತೆಗಿದೆಯಾ? ನೋಡಪ್ಪ, ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ಮೇಲೆ ನೀ ಅದೇ ಕೇಳೋದು, ನಾ ಏನು ಹೇಳ, ನೀ ಕೇಳೋದು ಅದೇ, ನಾ ಹೇಳೋದು ಇದೆ. Thank you, sir.